ಮಾದಿಗ ನೌಕರರ ಸಂಘದಿಂದ ನೂತನ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ಮೋಡಿನಗರದ ಮುಸ್ಲಿಂ ಶಾದಿ ಮಹಲ್ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ರಾಜ್ಯ ಮಾದಿಗ ನೌಕರರ ಕ್ಷೇಮ ಅಭಿವೃದ್ಧಿ ಸಂಘದಿಂದ ತಾಲೂಕಿನಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾದ ಸುರೇಶ್ ಕುರುಡಿ ಹಾಗೂ ಪದಾಧಿಕಾರಿಗಳಿಗೆ ಹಾಗೂ ಚಿನ್ನದ ಪದಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಂದ ಉತ್ತಮ ಕಂದಾಯ ಅಧಿಕಾರಿ ಪ್ರಶಸ್ತಿ ಪಡೆದ ಅಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭವನ್ನ ಶನಿವಾರ ಹಮ್ಮಿಕೊಂಡಿದ್ದರು. ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಕಲಬುರಗಿ ವಿಭಾಗೀಯ ಮಾಜಿ ಉಪಾಧ್ಯಕ್ಷ ಎ ಬಾಲಸ್ವಾಮಿ ಕೊಡ್ಲಿ ಅವರು ಮಾತನಾಡಿ, ಒಬ್ಬರಿಗೆ ಗೌರವ ನೀಡುವ ಸೌಜನ್ಯವನ್ನ ನಾವೆಲ್ಲರೂ ಮೆಚ್ಚಲೇಬೇಕು. ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಸನ್ಮಾನಿಸುವ ಕೆಲಸ ಶ್ಲಾಘನೀಯ ಎಂದು ಹೇಳಿದರು. ನಂತರ ಉತ್ತಮ ಕಂದಾಯ ಅಧಿಕಾರಿ ಎಂದು ರಾಜ್ಯದ ಮುಖ್ಯಮಂತ್ರಿಗಳಿಂದ ಪದಕ ಪಡೆದ ಮಾನ್ವಿ ತಹಸೀಲ್ದಾರ್ ರಾಜು ಪಿರಂಗಿ, ಸಿರುವಾರ್ ತಹಸೀಲ್ದಾರ್ ರವಿ ಅಂಗಡಿ ಹಾಗೂ ಗ್ರಾಮ ಲೆಕ್ಕ ಅಧಿಕಾರಿ ಅಮರೇಶ್ ಮತ್ತು ಉತ್ತಮ ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿ ಕುಮಾರ್ ಪೌಲ್, ಅರುಣ್ ಕುಮಾರ್, ವಿರೂಪಾಕ್ಷಿ ತಂದೆ ಮಾರಪ್ಪ, ನೂತನ ಅಧ್ಯಕ್ಷ ಸುರೇಶ್ ಕುರುಡಿ ಹಾಗೂ ಸಿರುವಾರ್ ನೂತನ ಅಧ್ಯಕ್ಷರಾದ ಆರಿಫ್ ಮಿಯಾ ಮತ್ತು ರಾಜ್ಯ ಸಂಘಟನಾ ಸದಸ್ಯರಾದ ಅಖ್ತರ್ ಪಾಷಾ, ಪಿ ಪ್ರಸಾದ್ ಸೇರಿದಂತೆ ವಿವಿಧ ಸಾಧಕರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ನಂತರ ಸರ್ಕಾರಿ ನೌಕರರ ಸಂಘದ ನೂತನ ತಾಲೂಕು ಅಧ್ಯಕ್ಷರು ಸುರೇಶ್ ಕುರುಡಿ ಅವರು ಮಾತನಾಡಿ, ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಮಾಡಿದ್ದ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುರುತಿಸುವ ಕೆಲಸವನ್ನ ಈ ಸರ್ಕಾರಿ ನೌಕರರ ಸಂಘಟನೆಯನ್ನ ಸಂಘಟಿಸಿ ರಾಜ್ಯವ್ಯಾಪಿ ಪಸರಿಸಿ ಮಾದರಿ ಸಂಘವಾಗಲು ಶ್ರಮಿಸಿದ ಕೀರ್ತಿ ಎ ಬಾಲಸ್ವಾಮಿ ಕೊಡ್ಲಿ ಅಣ್ಣನವರಿಗೆ ಸಲ್ಲುತ್ತದೆ. ಮಾದಿಗ ಸಮುದಾಯದ ನೌಕರರ ಸಂಘದ ಸಾಧಕ ನೌಕರರನ್ನ ಹಾಗೂ ಅತ್ಯುತ್ತಮ ಅಂಕ ಗಳಿಸಿದ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಗೌರವಿಸಿದ್ದು ತುಂಬಾ ಶ್ಲಾಘನೀಯ ಕೆಲಸ. ಅದೇ ರೀತಿ ತಹಸೀಲ್ದಾರರು ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾಳಜಿ ಇರಲಿ. ನಿಮ್ಮೊಂದಿಗೆ ನಾವೆಲ್ಲರೂ ನಿಮ್ಮ ಬೆನ್ನಿಗೆ ನಿಲ್ಲುತ್ತೇವೆ ಎಂದು ಕಳಕಳಿ ವ್ಯಕ್ತಪಡಿಸಿದರು. ತಮಗೆಲ್ಲ ಗೊತ್ತಿರುವಂತೆ ಒಂದೇ ಹೆಸರನ್ನ ಮರೆತು ಬಿಟ್ಟಿನೀಗ. ಮುಖ್ಯವಾಗಿ ಈ ಸಂಘ ಬಲಿಷ್ಠವಾಗಿ ರಾಜ್ಯಕ್ಕೆ ಹೆಸರು ಮಾಡಿಕೊಟ್ಟಂತ ಏಕೈಕ ವ್ಯಕ್ತಿ ಈ ಜಿಲ್ಲೆಯಲ್ಲಿದ್ದು ಯಾರಾದ್ರಿದ್ರೆ ಅದು ಬಾಲಸ್ವಾಮಿ ಕೊಡ್ಲಿ ಅವರು ಉದ್ಘಾಟನೆ ಮಾಡಿ ನಿರ್ಗಮಿಸಿದ್ದಾರೆ. ಅವರು ನಮಗೆ ಈ ಸಂಘಟನೆಯನ್ನು ಕಲಿಸ್ತಕ್ಕಂಥ ಏಕೈಕ ವ್ಯಕ್ತಿ. ಈ ರಾಜ್ಯಕ್ಕೆ ನೌಕರ ಸಂಘ ಯಾವ ರೀತಿಯಾಗಿರಬೇಕು, ಯಾವ ಗಟ್ಟಿತನ ಇರಬೇಕು. ಈಗ ಹೇಳಿದ್ರು ಮಾತಾಡ್ಬೇಕಾದ್ರೆ ಸಾಹೇಬರು ಬಾಲಸ್ವಾಮಿ ಕೊಡ್ಲಿ ಅವರು ಮಾತಾಡಿ ಹೋಗಿದ್ದಾರೆ. ಏನಂತ ನಮಗೊಂದು ಮಾತನ್ನು ಹೇಳಿ ಹೋಗಿದ್ದಾರೆ. ಸಂಘ ಹೆಂಗಿರ್ಬೇಕು, ಬರೀ ಸಂಘದ ಅಧ್ಯಕ್ಷರಾಗಿಬಿಟ್ರಲ್ಲ, ಪದಾಧಿಕಾರಿಗಳಾಗಿಬಿಟ್ರಲ್ಲ, ಈ ನೌಕರರ ಮಾನ್ವಿ ತಾಲೂಕಿನ ನೌಕರರ ಸಮಸ್ಯೆಗಳ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಜೊತೆಗೆ ಸಾಮಾಜಿಕ ಕೆಲಸಗಳು ನಿಮ್ಮಿಂದ ಏನಾದರೂ ಮಾಡೋದಿದ್ರೆ ಆ ಕೆಲಸಗಳನ್ನು ಮಾಡ್ಬೇಕಂತ ಹೇಳಿ ಒಂದು ಹಿತವಚನವನ್ನು ಹೇಳಿ ಅವ್ರು ತಾವು ಇಲ್ಲಿಂದ ನಿರ್ಗಮಿಸಿದ್ದಾರೆ. ಅವರನ್ನು ನಾವು ಈ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ನೆನೆಸ್ತಕ್ಕಂಥ ಕೆಲಸ ನೌಕರ ಸಂಘ ಮಾಡುತ್ತೆ. ಆ ನಿಟ್ಟಿನಲ್ಲಿ ಅವ್ರ ಜೊತೆಯಲ್ಲಿ ಅವರ ಗರಡಿಯಲ್ಲಿ ಬೆಳೆದಂಥ ನಾನು ಇರ್ಬೋದು, ಅಂಪಣಿ ಚಂಡೂರು ಇರ್ಬೋದು, ಆರಿಫ್ ಅವರು ಇರ್ಬೋದು, ಶಂಕರ್ ಕುರುಡಿ ಅವರು ಇರ್ಬೋದು, ಇನ್ನಿತರ ಎಲ್ಲ ಪದಾಧಿಕಾರಿಗಳು ಕೂಡ ನಾವು ಬಾಲಸ್ವಾಮಿ ಕೊಡ್ಲಿ ಅವರ ಆದಿಯಲ್ಲಿ, ಅವರ ಗರಡಿಯಲ್ಲಿ ಸುಮಾರು 25 ವರ್ಷಗಳ ಕಾಲ ಆ ಸಂಘಟನೆಯಲ್ಲಿ ಬೆಳೆದುಕೊಂಡು ಬಂದಿದ್ದೀವಿ. ಅವರು ಸುಮಾರು ಯಾವುದೋ ಒಂದು ಮದುವೆ ಮಾಡಬೇಕು ಅವರಂದ್ರು, ಯಾಕಂದ್ರೆ ಸಾಮಾಜಿಕ ಕೆಲಸ ಮಾಡ್ಬೇಕಂತೇಳಿ ಒಂದು ಉದಾಹರಣೆ ಹೇಳಿದಾಗ, ಬಾಲಸ್ವಾಮಿ ಕೊಡ್ಲಿ ಅವರು ಅಧ್ಯಕ್ಷರಾಗಿದ್ದಾಗ 179 ಉಚಿತ ಸಾಮೂಹಿಕ ವಿವಾಹಗಳನ್ನು ಮಾಡಿದ್ದೀವಿ. ಅವರೊಟ್ಟಿಗೆ ನಮಗೆ ಆ ಅನುಭವ ಐತೆ. ಆ ನಿಟ್ಟಿನಲ್ಲಿ ಇವತ್ತು ನನ್ನನ್ನು ಈ ತಾಲೂಕಿನಲ್ಲಿರ್ತಕ್ಕಂಥ ಹಿರಿಯರಾದಂಥ ಮೂಕಪ್ಪ ಕಟ್ಟಿಮನಿಯವರು ಇರ್ಬೋದು, ಜೊತೆಗೆ ಶಂಕರ್ ಕುರುಡಿ ಅವರು, ಜನ್ನಪ್ಪಣ್ಣವರು ಮತ್ತು ಇಲ್ಲಿರ್ತಕ್ಕಂಥ ನರಸಿಂಹ ಅವರು ಮತ್ತು ಇನ್ನಿತರ ನಮ್ಮ ಹರ್ಷವರ್ಧನ್ ಅವರು, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹರ್ಷವರ್ಧನ್ ಅವರು ಕೂಡ ಈ ಸಂಘಟನೆಗೆ ನೌಕರ ಸಂಘವನ್ನು ಉತ್ತಮವಾದಂಥ ರೀತಿಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಲು ಕಾರಣೀಭೂತರಾದಂಥ ಈ 4 ಜನಕ್ಕೆ ಮತ್ತು ಇನ್ನುಳಿದಂಥ ನಮ್ಮೆಲ್ಲ 34 ಜನ ನಿರ್ದೇಶಕರಿಗೆ ನಾನು ಅಧ್ಯಕ್ಷನಾಗಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ನಾವಿರುವವರಿಗೆ ನಮ್ಮ ತಾಲೂಕಿನಲ್ಲಿ ಯಾವುದೇ ನೌಕರರಿಗೆ ಯಾವುದೇ ಸಮಸ್ಯೆಗಳಾಗಲಾರ್ದಂಗೆ ನೋಡ್ಕೊಳ್ಳೋಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಭರವಸೆಯನ್ನು ಕೊಡ್ತೇನೆ. ಇಲ್ಲಿ ಮುಖ್ಯವಾಗಿ 2 ಅಧಿಕಾರಿಗಳಿದ್ದಾರೆ ನಮ್ಮ ವೇದಿಕೆ ಮೇಲೆ, ತಹಸೀಲ್ದಾರರು ಮತ್ತು ಸಿರುವಾರ್ ತಹಸೀಲ್ದಾರರು. ಯಾಕಂತಂದರೆ ಎಲ್ಲ ಇಲಾಖೆಗಳಿಗೆ ಬಾಸ್ ಅಂದರೆ ನೀವೇ.
ಎಲ್ಲ ಇಲಾಖೆಗಳಿಗೆ ಬಾಸ್ ಅಂದ್ರೆ ನೀವೇ. ಆ ನಿಟ್ಟಿನಲ್ಲಿ ನಮ್ಮ ನೌಕರರಿಗೆ ಯಾವುದೇ ತೊಂದರೆ ಆಗಲಾರ್ದಂಗೆ ತಾವು ನಮ್ಮ ನೌಕರರ ಸರ್ವಿಸನ್ನು ಸೇವೆಯನ್ನು ತೆಗೆದುಕೊಳ್ಳುವಾಗ ಯಾವುದೇ ತೊಂದರೆಗಳು ಸಮಸ್ಯೆಗಳು ಆಗಲಾರ್ದಂಗೆ ತಾವು ನೋಡ್ಕೊಳ್ತೀರಿ ಅಂತ ಹೇಳಿದೆ ನನ್ನ ಅನಿಸಿಕೆ. ಜೊತೆಗೆ ಯಾವತ್ತೂ ಕೂಡ ನಾವು ನಿಮ್ಮೊಟ್ಟಿಗಿರ್ತೀವಿ. ಈ ತಾಲೂಕಿನ ಎಲ್ಲ ನೌಕರರು ನಮ್ಮ ಮಾನ್ಯ ತಾಲೂಕಿನಲ್ಲಿ ಸುಮಾರು ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ನಿವೃತ್ತಿ ಶಿಕ್ಷಕರು, ಮಾಜಿ ಅಧ್ಯಕ್ಷರು ಮೂಕಪ್ಪ ಕಟ್ಟಿಮನಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮೌನಿ ತಹಸೀಲ್ದಾರ್ ರಾಜು ಪಿರಂಗಿ, ಸಿರುವಾರ್ ತಹಸೀಲ್ದಾರ್ ರವಿ ಅಂಗಡಿ, ನೂತನ ತಾಲೂಕು ಅಧ್ಯಕ್ಷರಾದ ಸುರೇಶ್ ಕುರಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಮನಿ, ಸಿರುವಾರು ತಾಲೂಕು ಅಧ್ಯಕ್ಷರಾದ ಆರಿಫ್ ಮಿಯಾ, ರಾಜ್ಯ ಸದಸ್ಯರಾದ ಅಖ್ತರ್ ಪಾಷಾ, ಪಿ ಪ್ರಸಾದ್, ಪ್ರಧಾನ ಕಾರ್ಯದರ್ಶಿ ಹಂಪಣ್ಣ ಚಂಡೂರ್, ಖಜಾಂಚಿಗಳಾದ ಬಾಗಯ್ಯ ನಾಯ್ಕ್, ಶಂಕರ್ ಕುರ್ಡಿ, ಸುರೇಶ್ ಜಗ್ಲಿ, ಸಂದೀಪ್, ಅಶೋಕ್, ಸುರೇಶ್ ಕುಮಾರ್, ವಲಿಬಾಬು, ಜಿಂದಪ್ಪ, ಸಂಗಮೇಶ್ ಮುದೋಳ್, ಗೋಪಾಲ್ ನಾಯ್ಕ್, ಇಸಾಕ್ ಸಿರುವಾರ್ ಸೇರಿದಂತೆ ಎಲ್ಲ ಇಲಾಖೆಯ ಸದಸ್ಯರು ಉಪಸ್ಥಿತರಿದ್ದರು.